ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಗಣೇಶ ಇಸ್ಕೊಳಕ್ಕೆ ಬಂದಿದ್ದೀವಿ. ಮನೇಲಿ ಗಣೇಶ ಕೂರಿಸ್ತಾ ಇದ್ದೀವಿ. ಅದೇ ಗೌರಮ್ಮನ ಕರ್ಕೊಬೇಕು ಅಂದರೆ ನಾವೆಲ್ಲ ಅಕ್ಕಿ ಮಡ್ಲಕ್ಕಿ ಕೊಟ್ಟು ಕರ್ಕೊಂಬರ್ತೀವಿ. ಇವಾಗ ಗಣೇಶನಿಗೆ ಮಡ್ಲಕ್ಕಿಗೆ ಏನೇನು ಕೊಡಬೇಕು ಅಂತ ನೋಡಿ. ಗೌರಿ ಕೊಟ್ಟು ಮಡ್ಲಕ್ಕಿ ಹಿಂಗಿತ್ತು, ಹಿಂಗೆಲ್ಲ ಕೊಡ್ಬೇಕು. ಇದು ಗಣೇಶ ಬರೀ 800 ರೂಪಾಯಿ ಕೊಟ್ಟಿದ್ದೀವಿ. ಸರಿ, ಗಣೇಶನ್ಗೆ ಜೈ. ಜೋರ ಕೂಗ್ರಪ್ಪ. ಇವಾಗ ಗಣೇಶ ಎತ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಆಯ್ತು. ಪೂಜೆ ಮಾಡಿ ಮಡ್ಲಕ್ಕಿ ಗಣೇಶ ಎತ್ಕೊಂಡು ಹೋಗೋದು. ಗೌರಿ ಮಡ್ಲಕ್ಕಿಗೆ ಗಣೇಶ ಎತ್ಕೊಂಡು ನೀನು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಗಣೇಶ ಎಲ್ಲ ಸೇಲ್ ಆಗೈತೆ. ಕಮ್ಮಿ ರೇಟಿಗೆ ಇಸ್ಕೊಂಡಿದ್ದೀವಿ. ಸಗರ್ ಹೆಂಗೈತಿ ಗಣೇಶ? ಚೆನ್ನಾಗಿದೆ ಅಣ್ಣ. ಚೆನ್ನಾಯ್ತಾ? ಲೇಟಾಗಿ ಪೂಜೆ ಮಾಡ್ತಾ ಇದ್ದೀರಾ ಈ ವರ್ಷ? ಒಂದ್ ಸ್ವಲ್ಪ ರೋಗಲ್ಲ ಐತಲ್ಲ, ಅದಕ್ಕೋಸ್ಕರ ಎಲ್ಲ ನೋಡಿ ಇಸ್ಕೊಂಡು ಹೋಗ್ತಾ ಇದ್ವಿ. ಅದು ಉಲ್ಟಾ. ಇವಾಗ ಗಣೇಶನಿಗೆ ಗಣೇಶ ಬಂದ ಸಹಾಯಕರ ಬುದ್ಧಿಯಿಂದ ಬಿಕ್ಕರೆ ಬಿದ್ದ ಎಲ್ಲ ದೃಷ್ಟಿ ಎಲ್ಲ ಗಣೇಶ ಬಿಡ್ಬೇಕಾದ್ರೆ ಆಡೋದು ಅದು ಹೊಡಿಯಲ್ಲ ಇದೈತೆ ಬೇಕು ಆದ್ರೂ ಹೊಡಿಯುತ್ತೆ. ಬೆಂಕಿ ಪ್ರಶ್ನೆ ಪ್ರಸಾದ ಬರ್ಬೇಕಂತ ಇದಿತ್ತು, ಅದಕ್ಕೆ ಪ್ರಸಾದ ಬಂದೈತೆ ನೋಡಿ. ಹಿಂಗ್ ಬಂದಿದೆ. ಗಣಪತಿಗೆ ಗಣೇಶನ್ಗೆ ಜೈ. ಗಣಪತಿ ಬಪ್ಪ ಓರಿಯ ಮಂಗಳ ಮೂರ್ತಿ. ನಮ್ ಗಣೇಶ ಅದ್ರಲ್ಲಿ ಹೋಗ್ತೈತೆ. ಸಾಗರ್ ಜೋರಾಗಿ ಹೇಳ್ಕೊಂಡು ನಡಿ. ಗಣೇಶನ್ಗೆ ಜೈ. ಗಣಪತಿ ಬಪ್ಪ ಓರಿಯ ಮಂಗಳ ಮೂರ್ತಿ. ಬನ್ರಿ ಹಂಗೆ. ಗಣೇಶ ಇಸ್ಕೊಂಡು ಹೋಗ್ತಾ ಇದೀವಿ. ನಡೀರಿ, ನೀವು ಮುಂದೆ ನಡೀರಿ. ಫಸ್ಟ್ ಸರಿ ನಡೀರಿ. ಫಸ್ಟ್ ಗಣೇಶ ಮುಂದೆ ಹೋಗ್ಬೇಕಾ ಗೌರಿ ಮುಂದೆ ಹೋಗ್ಬೇಕಾ ಡಿಸ್ಕಷನ್ ಅಲ್ಲಿ ಇದ್ರು. ಇವಾಗ ಗಣೇಶ ಕಡೆ ಹೋಗ್ತೈತೆ. ಗಣೇಶನ್ಗೆ ಜೋರಿಗೆ ಹೇಳ್ಕೊಂಡ್ ಬರ್ಬೇಕು. ಗಣೇಶ ಬಂದ ಬಿಕ್ಕರ ಬಿದ್ದ. ಅದೇ ನೀನ್ ಸುಮ್ನೆ ಗಾಡಿ ಓಡಿಸೋದು ಹೆಂಗೆ? ದೇವ್ರ ಮೇಲೆ ಭಕ್ತಿ ಇಲ್ಲ. ಗಣೇಶ ಸುಮ್ನೆ ತಗೊಂಬರೋದು. ಸುಮ್ನೆ ಇವರು ನಮ್ಮ ಕರಗ ಪೂಜೆ ಆಗ್ಬೇಕು ಅನ್ಕೊಂಡಿದ್ದಾರೆ. ನೆಕ್ಸಲ್ಲಿ ಕರಗ ಇರ್ಬೇಕು ಅನ್ಕೊಂಡು ನೋಡಿದ್ರೆ ಏನು ವಿಧಾನನೇ ಗೊತ್ತಿಲ್ಲ. ಇಂಥದ್ದೇ ಹಾಕ್ಬೇಕು, ಇದೆಲ್ಲ ಹಾಕ್ಬಿಡಿ ಅಂತ ಹೇಳ್ತಿದಾರೆ. ಕರಗ ಎತ್ತಕ್ಕೆ ಟ್ರೈನಿಂಗ್ ಕೊಡ್ಸಿದ್ವಿ ಇವ್ರಿಗೆ. ಇನ್ನು ಟ್ರೈನಿಂಗ್ ತಗೊಂಡಿಲ್ಲ. ನೆಕ್ಸಲ್ಲಿ ಟ್ರೈನಿಂಗ್ ಎತ್ಕೊಂತಾರೆ. ಸಾರಕ್ಕಿ ತೋಟದ ಜ್ಞಾನಿ ಅಂತ ಹೆಸರು ತಗೊಂಡಿದ್ದಾರೆ ಆಲ್ರೆಡಿ. ಇದು ನಮ್ಮ ಮನೆ ಹೋಗೋ ರೂಟು. ಗಣೇಶ ಎತ್ಕೊಂಡು ಹೋಗ್ತಾ ಇದೀವಿ. ಗಣೇಶ ಬಂದ ಚಿಕ್ಕರೆ ಬಿದ್ದ. ಬರ್ತಾನೆ ನಮ್ ಗಣೇಶ ಬರ್ತಾನೆ. ಟ್ವಿಂಕಲ್ ನಮ್ ಗಣೇಶ. ಈ ವರ್ಷ ಗಣೇಶ ತಗೊಂಡ್ಬರ್ತಾ ಇದೀವಿ ಖುಷಿಯಿಂದ. ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಸುತ್ತೆ. ಎಲ್ಲರೂ ಗಣೇಶ ಹಬ್ಬ ಮಾಡಿ ವಿದ್ಯೆ ಬುದ್ಧಿ ಎಲ್ಲರೂ ಕಲೀರಿ. ನಮ್ ಗಣೇಶ ಒಳಗಡೆ ಎಂಟ್ರಿ ಆಗ್ತಿದ್ದಾನೆ. ಫಸ್ಟ್ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಪರಶಿವನ ಪ್ರೇಮ ಪುತ್ರನೇ, ದೇವ ಮಂಗಳ ಮೂರ್ತಿ
ಇವಾಗ ನಮ್ಮ ಗಣೇಶಗೆ ದೃಷ್ಟಿ ತೆಗೆದಿದ್ದಾಯಿತು. ಗಣೇಶನ ಫಸ್ಟ್ ಕದಲಿಸ್ಬೇಕು. ಮುಂದೆ ಹಿಡ್ಕೊ. ದೇವ್ರನ್ನೆಲ್ಲ ಕದಲ್ಸಿದ್ದಾಯ್ತು. ಇವಾಗ ನಮ್ಮ ಗಣೇಶನ್ನ ಎತ್ಕೊಂಡೋಗಿ ನೀರಲ್ಲಿ ಬಿಡೋಣ. ಎಲ್ಲಿಗೆ ಎತ್ಕೊಂಡು ಹೋಗ್ತೀವಿ ಅನ್ನೋದೇ ಸರ್ಪ್ರೈಸು. ನಾವು ಎತ್ಕೊಂಡು ಹೋಗೋ ಜಾಗನ ನೋಡಿ. ಮಂಗಳ ಮೂರ್ತಿ ಗಣೇಶ ಎತ್ಕೊಂಡು ಹೋಗ್ತಾ ಇದೀವಿ ಯಡೂರ್ ಕೆರೆಗೆ. ಬನ್ನಿ ಎಲ್ಲರೂ ಹೋಗೋಣ. ಎಲ್ಲರೂ ಎಲ್ಲ ಬಾಯ್ ಬಾಯ್ ಅನ್ನಿ ಗಣೇಶಗೆ. ಹಾ, ಗೌರಿ ಮುಂದೆ ಹೋಗಿ ಗಣೇಶ ಹಿಂದೆ ಬರ್ಬೇಕು. ಅಷ್ಟು ತಿಳುವಳಿಕೆ ಇಲ್ಲ ಅಂದ್ರೆ ನಿಮ್ಗೆ ಹೆಂಗೆ? ವರ್ಷ ಗಣೇಶ ಕೂರಿಸ್ತೀರಾ? ಹಾ, ಗೌರಿ ನೋಡ್ರಿ, ನಮ್ ಪುಟ್ಟು ಗೌರಿ, ನಮ್ ಪುಟ್ಟು ಗಣೇಶ. ಹೊಸ ಬರ್ತಾ ಇದೀವಿ ಗಣೇಶ ಹಬ್ಬ. ಜೈ ಗಣಪತಿ ಬಪ್ಪ ಮಂಗಳ ಮೂರ್ತಿ. ಬುದ್ಧಿ ಗಣಪತಿಗೆ, ಎಲ್ಲರ ಗಣೇಶ ಮೆಚ್ಚುವ ಗಣೇಶನ್ಗೆ, ಎಲ್ಲರ ಮನೇಲಿ ಕೂರ್ಸೋ ಗಣೇಶನ್ಗೆ. ಚಿಕ್ಕರೆ ಬಿದ್ದ ಗಣೇಶ ಬಂದ. ಇವಾಗ ಗಣೇಶನ ಕೆರೆ ಹತ್ರ ಹೋಗ್ತಾ ಇದೀವಿ. ಹಂಗೆ ಕಾರಲ್ಲಿ ಬರ್ತೈತೆ ನಮ್ ಕಾರ್. ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. ವರ್ಷನೂ ಫ್ಯಾಮಿಲಿನೇ ಹೋಗೋದು. ಈ ವರ್ಷನೂ ಕೆರೆ ಇದೆ, ಬಟ್ ನಮ್ಗೆ ಅಲ್ಲಿ ಹೋಗ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. ಎಂಜಾಯ್ ಮಾಡ್ಕೊಂಡು ನೋಡಿ, ಎಂಜಾಯ್ ಮಾಡಿ, ನಮ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈ ಕಡೆ ತುಂಬಾ ಜನ ಮಿಸ್ಸಿಂಗ್. ಯಾರು 7 ಜನ? ನಮ್ಮ ಅತ್ತಿಗೆ, ನಮ್ಮ ನಾದಿ, ಎಷ್ಟೊಂದ್ ಜನ ಮಿಸ್ಸಿಂಗ್ ಆಗಿದ್ದಾರೆ. ನಮ್ ದೀಪಿಕಾ ಅಂತೂ ಫುಲ್ ಮಿಸ್ಸಿಂಗ್. ಪದ ಶುಕ್ಲದ ಚೌತಿಯಂದು ಮನೆ ಮನೆಗೂ ದಯ ಮಾಡಿ ಹರಸಿಯಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಎಲ್ಲ ಗಣೇಶ ಬಿಟ್ಬಿಟ್ಟು ಬರ್ತಾ ಇದೆ ನೋಡಿ. ಎಷ್ಟೊಂದು ಜನ ಇಲ್ಲಿ ಬರೋದೇ ಒಂದು ಖುಷಿ ಇರುತ್ತೆ. ತುಂಬಾ ಜನ ಬರ್ತಾರೆ ಇಲ್ಲಿ. ಗಣೇಶ ಮನೇಲಿ ಬರ್ತಾ ನಾವು ಏನು ತಿನ್ಕೊಂಬರಲ್ಲ, ಯಾಕಂದ್ರೆ ಇಲ್ಲೇ ಪ್ರಸಾದಗಳು ಕೊಡ್ತಾರೆ. ಎಲ್ಲ ಪ್ರಸಾದ ವೆರೈಟಿ ಪ್ರಸಾದ ಎಲ್ಲ ಇಲ್ಲೇ ತಿನ್ಬೋದು. ಎಲ್ಲರೂ ಯಾರನ್ನ ಬಿಡಬೇಕು ಅಂದ್ರೆ ಈ ಕಡೆ ಯಡೂರ್ ಲೇಕ್ ಗಣೇಶಗಳು, ಎಲ್ಲಿರೋ ಗಣೇಶಗಳು ಇಲ್ಲಿ ಬರ್ಬೋದು. ಅದು ಎಲ್ಲ ಎಂಜಾಯ್. ಫುಲ್ ಜಾಮ್ ಆಗೈತೆ ನೋಡಿ ಫ್ರೆಂಡ್ಸ್. ಎಲ್ಲ ಗಣೇಶ ಬಿಟ್ಬಿಟ್ಟು ಎಷ್ಟು ಖುಷಿಯಿಂದ ಬರ್ತಿದ್ದಾರೆ. ಎಲ್ಲ ಗಣೇಶ ಎಲ್ಲ ಖುಷಿಯಾಗಿ ಬರ್ತಿದ್ದಾರೆ. ಜಾತ್ರೆ ಥರ ಮಾಡ್ಕೊಂಬರ್ತಾ ಇದ್ದಾರೆ. ಖುಷಿಯಿಂದ ಬರ್ತಿದ್ದಾರೆ ನೋಡಿ. ಹುಡುಗರು ನೋಡಿ ಎಲ್ಲ ಡ್ಯಾನ್ಸ್. ಗಣೇಶ ಹಬ್ಬ ಬಂದರೆ ಈ ಸಾಂಗ್ ಇರಲೇಬೇಕು ನೋಡಿ. ಹುಡುಗರಪ್ಪ ಅನ್ನೋದು ಹುಡುಗರಂತೂ ತುಂಬ ಖುಷಿ ನೋಡಿ. ಹೆಂಗೆ ಗಣೇಶ ಹಬ್ಬಕ್ಕೆ ಮೇನು ಡ್ಯಾನ್ಸ್ ನೋಡಿ. ಗಣೇಶ ದೇವಸ್ಥಾನ ಯಡಿಯೂರು ಲೇಕ್ ಹತ್ರ ಬಂದರೆ ಈ ಗಣೇಶನಿಗೆ ಯಾವಾಗಲೂ ತೆಗೆದುಕೊಂಡು ಹೋಗ್ತಿದ್ದೆ ನೋಡಿ. ಗಣೇಶ ಎಷ್ಟು ಚೆನ್ನಾಗೈತೆ. ಒಳಗಡೆ ಡೆಕೋರೇಷನ್, ಬೆಣ್ಣೆ ಅಲಂಕಾರ. ಇವಾಗ ಬಂದೈತೆ ನಮ್ಮ ಅತ್ತೆಗೆ ಸ್ಟ್ರೆಂತು. ಹತ್ತತ್ರ ಬಂದಿದ್ದ ತಕ್ಷಣ ಒಂಥರ ಖುಷಿ ಆಗ್ತೈತೆ. ಇನ್ನೊಂದು ಎಲ್ಲರೂ ಅಷ್ಟೇ ಗಣೇಶ ನೋಡಿ ಹೆಂಗೆ ಎತ್ಕೊಂಡ್ಬರ್ತಾರೆ ಫ್ಯಾಮಿಲಿ ಸಮೇತ. ಯಡಿಯೂರು ಕೆರೆ ಗಾಡಿ ಹಾಕಬೇಕು. ಚೆನ್ನಾಗೈತೆ. ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಸರಿ ಮಾಡಪ್ಪ, ಎಂಜಾಯ್ ಮಾಡ್ಬಿಟ್ಟು. ಈಗೆಲ್ಲ ಪಾರ್ಕಿಂಗ್ ಸಿಕ್ಕೈತೆ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಜನ ಅಂದರೆ ಜನ ನೋಡ್ರಿ.
ಮಾಡ್ತಾ ಇದ್ದಾರೆ. ಗಣೇಶ ಹಬ್ಬಕ್ಕೆ ಎಲ್ಲ ಫುಲ್ ಜನ ಇರ್ತಾರೆ. ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆ ಪ್ರಸಾದ. ಪೊಲೀಸವ್ರಿಗಂತೂ ತುಂಬಾ ಕಷ್ಟ ಜನನ ಕಳ್ಸೋದು, ಯಾಕಂದ್ರೆ ಹಿಂಗ್ ಎತ್ಕೊಂಡ್ ಬರ್ತಾರೆ. ಇವರು ಇಲ್ಲೇ ಸ್ನಾನ ಮಾಡ್ಸೋ ತರ ಇದ್ದಾರೆ ಗಣೇಶಗೆ, ಯಾಕಂದ್ರೆ ಈ ತರ ಬುಟ್ಟಿ ಎತ್ಕೊಂಡ್ ಬಂದಿದ್ದಾರೆ. ಏನು ನನಗಂತೂ ಗೊತ್ತಿಲ್ಲ ಯಾವ ತರ ಮಾಡ್ತಾರಂತ. ನೋಡಿ ಗಣೇಶ ಎತ್ಕೊಂಡು ಬಿಟ್ಬಿಟ್ಟು ಎಲ್ಲಾ ಹುಡುಗರು ಎಷ್ಟು ದಿನದಿಂದ ಕಷ್ಟ ಬಿದ್ದಿರ್ತಾರೋ ಕಲೆಕ್ಷನ್ ಅದು ಇದು ಅಂತ. ಆ ಗಣೇಶ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಗಣೇಶ ಪೂಜೆ ಮಾಡಾದ್ಮೇಲೆ ಅಷ್ಟೇ ನಾವು ತಿರ್ಗಾ ನೋಡಕ್ಕಾಗಲ್ಲ. ಗಣೇಶ ಚೆನ್ನಾಗಿ ಓಟು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರೋದಿದೆ. ಎಲ್ಲ ಖುಷಿಯಿಂದ ಹೆಂಗೆ ಇವಾಗ ಅಲಂಕಾರ ಮಾಡಿ ಪೂಜೆ ಮಾಡಿದೀವ, ಇದು 10ರಷ್ಟು ಮಾಡೋ ತರ ನಮ್ಗೆ ಕೆಪಾಸಿಟಿ ಇದೆ. ಪ್ರತಿ ವರ್ಷ ಇದೇ ತರ ನಿನ್ನ ಗಣೇಶನ್ನ ಕೊಡಕ್ ಬರ್ತೀವಿ. ಇನ್ನು 4 ಜನಕ್ಕೆ ಊಟ ಹಾಕೋ ತರ ಇದು ಮಾಡಿದ್ರೆ ಇನ್ನೂ ಒಳ್ಳೇದು. ಲಾಸ್ಟ್ ಅಲ್ಲಿ ಇನ್ನೊಂದ್ಸಲಿ ಬಾಯಿ ಗಣೇಶ ನೀರಲ್ಲಿ ಬಿಡೋಕೆ ಅಲ್ಲಿ ತೋರ್ಸಕ್ ಆಗಲ್ಲ ಚೆನ್ನೈರಲ್ಲಿ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ಜನ ಇದ್ದಾರೆ. ಅಷ್ಟೊಂದು ಜನದಲ್ಲಿ ಗಣೇಶನ್ ಬಿಡೋಬಾರ್ದು, ನಾನು ಮೊದಲೇ ಬಿಟ್ಬಿಡ್ತಾರೆ ಅಂತ ಭಯ ಆಗ್ತೈತೆ. ಹಂಗಾಗಿ ಈ ವಿಡಿಯೋ ಲಾಸ್ಟ್ ಮಾಡ್ತಿದ್ದೀನಿ. ಇಷ್ಟೊತ್ತು ನೋಡಿರೋ ವೀಕ್ಷಕರಿಗೆ ಎಲ್ಲ ಧನ್ಯವಾದ. ಎಲ್ಲರೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷನೂ ನೀವು ಮಾಡಿ ಗಣೇಶ ಹಬ್ಬ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಪ್ರಸಾದ ಇವಾಗ ಎಲ್ಲರಿಗೂ ಕೊಡಬೇಕು. ಎಲ್ಲರಿಗೂ ಪಾಪ ಪ್ರಸಾದ ತಿಂದು ಬೋರ್ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ತಿಂದು ಬೋರ್ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಪ್ರಸಾದ ತಗೊಬರ್ತಾರೆ. ಸೊ ಎಲ್ಲರೂ ನೋಡಿ ಈ ಥರ ಕೆಲವರು ಅವರೇ ಕೇಳಿ ತಗೋತಾರೆ, ಕೆಲವರು ಬೇಡ ಅಂತ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮತ್ತೆ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಪ್ರಸಾದನ. ರಸವಲ್ಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಫುಡ್ ಅದು ಆ್ಯಕ್ಚುಲಿ. ನಮ್ಮ ಅಣ್ಣನೂ ಇಸ್ಕೊತಾ ಇದ್ದಾರೆ ನೋಡಿ ಗ್ಯಾಪಲ್ಲಿ. ನೋಡಿ ಫಸ್ಟು ಎಲ್ಲ ಬೇಡ ಅಂದರು, ಇವಾಗ ಎಲ್ಲರೂ ಅವರೇ ಬಂದು ಹಾಕ್ಸ್ಕೊಳ್ತಾ ಇದ್ದಾರೆ. ನಮಗೂ ಕೊಡಿ ಅಂತ. ಈ ಥರ ಹಾಕ್ಸ್ಕೊಂಡ್ರೆ, ಈ ಥರ ಕೇಳಿ ತಗೊಂಡ್ರೆ ತುಂಬ ಖುಷಿಯಾಗುತ್ತೆ. ದೊಡ್ಡ ಗಣೇಶನ್ ತಗೊಬಂದಿದ್ದಾರೆ ಇವರು. ನೋಡಿ ಫ್ರೆಂಡ್ಸ್, ಖಾಲಿ ಆಗಲ್ಲ ಅಂದ್ಕೊಂಡ್ವಿ ಆ್ಯಕ್ಚುಲಿ ಪ್ರಸಾದ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಎಲ್ಲರೂ ಬಂದು ಹಾಕ್ಸ್ಕೊತಾ ಇದ್ದಾರೆ. ಈ ಥರ ಎಲ್ಲರೂ ಕೇಳಿ ತಗೊಂಡ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲ ಅಂದರೆ ಯಾರು ತಗೊಂಡಿಲ್ಲ ಅಂದರೆ ಒಂಥರ ಬೇಜಾರು ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಹೊಟ್ಟೆ ತುಂಬಿರುತ್ತೆ. ಇಲ್ಲ ಕೆಲವ್ರಿಗೆ ಬೇಡ, ಅದು ತಗೊಂಡು ವೇಸ್ಟ್ ಮಾಡೋಕ್ಕೂ ಕೆಲವ್ರಿಗೆ ಇಷ್ಟ ಇರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾನೇ ತಗೊಂಡಿಲ್ಲ, ಇವಾಗ ತಗೋತಾ ಇದ್ದೀನಿ. ನನಗೂ ಸ್ವಲ್ಪ ಕೊಡಿ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಪರವಾಗಿದೆ ಪ್ರಸಾದ ಮಾತ್ರ. ಮತ್ತೆ ಮಾಡಿದ್ದು ಸಕ್ಕದಾಗಿದೆ.